ಬಾಲಕೃಷ್ಣ ಯಾದವ್ ಅವರೇ ಸಾಕಷ್ಟು ಆರೋಪ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಮೇಲೆ, ಅಭಿವೃದ್ಧಿಯನ್ನ ಮರೀಚಿಕೆಯನ್ನು ಹಾಕ್ಸಿದ್ದಾರೆ, ಜೊತೆಗೆ ಅವ್ಯವಸ್ಥೆಯನ್ನ ತಾಂಡವ ಆಡ್ತಾ ಇದೆ ಅಂತ. ಒಪ್ಕೊಳ್ತೀರಾ ಆ ಮಾತನ್ನ? ಎಲ್ಲೋ 2.5 ವರ್ಷದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಈ ಹಿಂದಿನ ಟರ್ಮ್ ಸರ್ಕಾರಕ್ಕಿಂತ ಹಿಂದೆ ಬಿದ್ದಿದೆ ಅಂತ? ನೋಡಿ, ತಮ್ಮ ಏನು ಈ ಕೇಳಿದ್ರಿ ತಮ್ಮ ಪ್ರಶ್ನೆಗೂ ಹಾಗೂ ವಕ್ತಾರರು ಕೆಲವೊಂದು ದಲಿತ ಸಮುದಾಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಎರಡಕ್ಕೂ ಪೂರಕವಾಗಿ ನಾನು ಒಟ್ಟುಗೂಡಿಸಿ ರಿಪ್ಲೈ ಕೊಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ತಿಳ್ಕೋಬೇಕು, ಸನ್ಮಾನ್ಯ ಮಿತ್ರರು BJP ಹಾಗೂ JDS ಪಕ್ಷದ ವಕ್ತಾರರು ಹಾಗೂ ಮುಖಂಡರು ಕೂಡ ಒಂದು ಗಮನಕ್ಕೆ ತರಕ್ಕೆ ಈ ವಾಹಿನಿಯ ಮೂಲಕ ನಾನು ಹೇಳ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಂಧ್ರ ಪ್ರದೇಶದಲ್ಲಿ ದಾಮೋದರಯ್ಯ ಅಂತೇಳಿ 1960ರಿಂದ 62ರವರೆಗೂ ನಾವು ಮುಖ್ಯಮಂತ್ರಿ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ. ಎರಡನೇದಾಗಿ ಬೋಲಾ ಪಳನಿಸ್ವಾಮಿ ಅಂತೇಳಿ ಬಿಹಾರದಲ್ಲಿ 1968ರಿಂದ 1975ವರೆಗೂ ಒಟ್ಟು 3 ಬಾರಿ ದಲಿತರನ್ನು ಮುಖ್ಯಮಂತ್ರಿ ಮಾಡಿದೆವು ಕಾಂಗ್ರೆಸ್ ಪಕ್ಷದ. ಇದೆಲ್ಲ ದಾಖಲೆ ನಾನು ಹೇಳ್ತಕ್ಕಂಥದ್ದು. ಈ ಮೂರನೇದಾಗಿ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ 2003ರಿಂದ 2004ರವರೆಗೆ ನಾವು ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ಮೊನ್ನೆ ಮುಖ್ಯಮಂತ್ರಿ ಮಾಡಿದ್ವಿ. ಸ್ವಾಮಿ, ನಿಮಗೆ ಭಾಳಷ್ಟು ಕಾಳಜಿ ಇತ್ತಲ್ಲ, ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ AICC ಅಧ್ಯಕ್ಷರು ಕೂಡ ಭಾಳ ಒಂದು ಅತ್ಯುನ್ನತ ಸ್ಥಾನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರಕ್ಕೋಸ್ಕರ ಹುಟ್ಟಿದಂಥ ಪಕ್ಷಕ್ಕೆ ಒಬ್ಬ ನಮ್ಮ ರಾಜ್ಯದ ನಾಯಕರಾದಂತಹ ಸನ್ಮಾನ್ಯ ಏನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನು ರಾಷ್ಟ್ರೀಯ AICC ಅಧ್ಯಕ್ಷರನ್ನಾಗಿ ಕೂಡ ನಾವು ಮಾಡಿದ್ವಿ. ಜೊತೆಗೆ ಇವತ್ತು ಅನೇಕ ಏನು ರಾಜ್ಯಗಳಲ್ಲಿ ನಾವು ದಲಿತರಿಗೆ ಅವಕಾಶಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಎರಡನೇದಾಗಿ ಇವತ್ತು ಏನಾದರೂ ಈ ಪ್ರಶ್ನೆಗೆ ನೀವು ಕೇಳಿದ್ದು ಭಾಳ ಒಳ್ಳೆಯದು, ಅವರು ಕೇಳಿದರು, BJP ಅಥವಾ JDSನೇ ನೀವೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ದಲಿತರಿಗೆ ಒಬ್ರಿಗೆ CM ಮಾಡಿದ್ರಾ? ನಿಮ್ಮ JDSನವರು ಈ ರಾಜ್ಯದಲ್ಲಿ ಯಾರನ್ನೊಬ್ಬರು ದಲಿತರಿಗೆ ಒಂದು JDS ಅಧ್ಯಕ್ಷ ಸ್ಥಾನ ಕೊಟ್ರ? ಯುವ ಅಧ್ಯಕ್ಷ ಸರ್, ನೀವು ಮಾತಾಡಬೇಕಾದ್ರೆ ನಾನು ಮಾತನಾಡಿಲ್ಲ ಸರ್. ಇವ್ರು ಮಾತನಾಡ್ಬೇಕಾದ್ರೆ ದಯಮಾಡಿ ನೀವು ಅರ್ಥ ನೋಡಿ. ಇದೆಲ್ಲ ಡೆಮೋಕ್ರಸಿ. ನೋಡಿ, ಅವಕಾಶ ಕೊಡಿ, ನೀನು ಆಮೇಲೆ ಮಾತಾಡಿ. ಅಲ್ಲ ಸ್ವಾಮಿ, JDS ಇಷ್ಟು ಸಾರಿ ರಾಜ್ಯದಲ್ಲಿ 3-4 ಸರಿ ಜನತಾದಳದ ಪರಿವಾರ ಅಧಿಕಾರಕ್ಕೆ ಬಂತು. ಸೊ ಯಾವತ್ತು ನೀವು ಜನತಾದಳದಲ್ಲಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರಿ? ಇವತ್ತು ಒಂದ್ ನಿಮಿಷ ಸರ್, ಆಮೇಲೆ ಆಯ್ತು ತಡ್ರಿ. ಇವತ್ತು BJP ಅವರು ಹೇಳಿದ್ರು ಏನಂತ, ಸನ್ಮಾನ್ಯ ಪೂನಾ ಘಟನೆ, ಸ್ವತಂತ್ರ ಪೂರ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು. ಅಲ್ಲ ಸ್ವಾಮಿ, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರೆ ನಾವು ಯಾಕೆ ಅವರನ್ನು ಮಂತ್ರಿಯಾಗಿ ಮಾಡ್ತಿದ್ವಿ? ನೇರವಾಗಿ ಮಂತ್ರಿ ಮಾಡಿದ್ವಿ. ದಯಮಾಡಿ ಒಂದ್ ನಿಮಿಷ ತಡೀರಿ, ನಾನು ಹೇಳೋವರೆಗೆ ತಡೀರಿ. ಎರಡನೇದು, ಇವತ್ತು BJP ಅವರಲ್ಲಿ ಯಾವುದಾದ್ರೂ ಈ ರಾಜ್ಯದಲ್ಲಿ ದಲಿತರಿಗೆ ಇವರು ಸುಮಾರು 2-3 ಸರಿ ಅಧಿಕಾರಕ್ಕೆ ಬಂದರು, ಒಂದು ಸರಿ ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ? ಮಾಡಿದ್ರ? ಜೊತೆಗೆ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿನೇ ಮಾಡ್ಬೋದಿತ್ತಲ್ಲ? 3 ಸರಿ ಅಧಿಕಾರಕ್ಕೆ ಬಂದ್ರು, ಒಂದ್ಸರಿ ದಲಿತರಿಗೆ ಪ್ರಧಾನಮಂತ್ರಿ ಪಟ್ಟ ಕೊಡ್ಬೋದಿತ್ತಲ್ಲ? ನಾವು ಸಪೋರ್ಟ್ ಮಾಡಿದ್ದೇವೆ, ನಾವು ಸಪೋರ್ಟ್ ಮಾಡಿದ್ದೇವೆ. ನೀವು KR ನಾರಾಯಣನ್ ಅವ್ರ ಇತಿಹಾಸ ನೋಡಿ, KR ನಾರಾಯಣನ್ ಯಾರು ಮಾಡಿದ್ದು? ನೀವು KR ನಾರಾಯಣನ್ ಯಾರು ಮಾಡಿದ್ರು? ಒಂದ್ ನಿಮಿಷ, KR ನಾರಾಯಣನ್ ಯಾರು ಮಾಡಿದ್ರು ನೋಡ್ರಿ. ನಮ್ಮ ಕಾಂಗ್ರೆಸ್ ಪಕ್ಷ ದಯಮಾಡಿ ಗೌರವ ಕೊಟ್ಟಿದ್ದೀನಿ ನಾನು. ಒಂದ್ ನಿಮಿಷ ಸರ್, ಇವತ್ತು ಕಾಂಗ್ರೆಸ್ ಪಕ್ಷ ವಿತ್ ರೆಕಾರ್ಡ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಇವತ್ತು 1000 ಜನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ರಾಜ್ಯ ಮಂತ್ರಿಗಳಿರ್ಬೋದು, ಇವತ್ತು ಪ್ರಧಾನಮಂತ್ರಿ ವರೆಗೂ ಕೂಡ ನಾವು ಈ ರಾಷ್ಟ್ರದಲ್ಲಿ ನಾವು ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನ ದಲಿತರನ್ನ ನಾವು ಮಾಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ? ನೋಡಿ, ನಮ್ಮ ಸಿದ್ಧಾಂತ ಸಿದ್ಧಾಂತದ ಪ್ರಕಾರ. ಅವರ ಪ್ರಶ್ನೆ ಇಷ್ಟೇ, ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಏನು ಆಡಳಿತದ ಇತಿಹಾಸ ಇದೆ ರಾಜ್ಯದಲ್ಲಿ,
ಯಾಕೆ ಮತ ಬ್ಯಾಂಕ್ಗಳನ್ನಾಗೆ ಬಳಸ್ಕೊಳ್ತಾ ಇದೀರಿ ದಲಿತರನ್ನ? ಖಂಡಿತವಾಗೂ ಇಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕೆ ಯಾಕೆ ಆಗ್ತಾ ಒಂದ್ ನಿಮಿಷ ಇಲ್ಲ? ಒಂದ್ ನಿಮಿಷ ಸರ್. ಮಾಡೋ ಸರ್, ಒಂದ್ ಹಾಗಿದ್ರೆ ನಿಮಿಷ. ಮಾಡೋ ಸರ್, ನಾನು ಹಾಗಿದ್ರೆ ಮುಗಿಯವರೆಗೆ ಕೊಡ್ಬೇಕು. ಮಾಡೋ ಹಾಗಿದ್ರೆ ನಾನು ಮುಗಿಯವರೆಗೆ ಕೊಡ್ಬೇಕು. ಕೊಡ್ಬೇಕು ಸರ್, ಕೊಡ್ಬೇಕು ಸರ್ ನನಗೆ. ಕೊಡ್ಬೇಕು. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ಇಲ್ಲ. ಯಾಕೆ ಸರ್, ಆಗ್ತಾ ಇಲ್ಲ? ಮಾಡ್ತೀರಾ? ನಾನು ಒಂದ್ ನಿಮಿಷ ಸರ್ ಮುಂದುವರಿಸ್ತಾ ಇದ್ದೀನಿ. ಸರ್, ಮತ ಬ್ಯಾಂಕಿಗೋಸ್ಕರ ಕಾಂಗ್ರೆಸ್ ಯಾವತ್ತೂ ರಾಜಕಾರಣ ಮಾಡಿಲ್ಲ. ನೋಡಿ 2013 ತಡ್ರಿ ಸರ್ ಒಂದ್ ನಿಮಿಷ ಸರ್. 2013ರಲ್ಲಿ ಅಲ್ರಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ಗೋಸ್ಕರ ಈ ರಾಜ್ಯದ ದಲಿತ ಕಾಲೋನಿಗಳು ಅಭಿವೃದ್ಧಿ ಆಗಬೇಕು, ಅದು ಬರೀ ಕೇವಲ ಯೋಜನೆ ಆಗಬಾರ್ದು, ಕಾಯ್ದೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಎಚ್ ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಾದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಆಕ್ಟ್ ಮಾಡಿದ್ವಿ. ಸ್ವಾಮಿ ಮಾಡಿಲ್ಲ, ಸುಳ್ಳು 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 ಸುಳ್ಳು. ನಾನು ಯಾರು ಮಾಡಿಲ್ಲ, ನೀವು ತಿಳ್ಕೊಳ್ಳಿ. ಸ್ವಾಮಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ನಾವು, ಅವರಲ್ಲ. ಸ್ವಾಮಿ 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 ಡೈವರ್ಟ್ ನೀವು ಮಾಡ್ತಾ ಇದ್ದೀರಾ, ಡೈವರ್ಟ್ ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಪ್ರಸ್ತುತ ಆಗ್ಬೇಕಾಗಿರೋದು SC ಕಾಯ್ದೆ ಯಾರು ಮಾಡಿದ್ದು ತೆಗೆದು ನೋಡಿ ರೆಕಾರ್ಡ್. ದೇಶದಲ್ಲಿ ನಾವು ಮಾಡಿದ್ದು, ದೇಶದಲ್ಲಿ ಕಾಯ್ದೆ ಶೇಕಡ ಸರ್, ನೀವು ದಾರಿ ತಪ್ಪಿಸ್ತಾ ಇದ್ರ ಚರ್ಚೆನ ನೋಡಿ. ನಮ್ಮಲ್ಲಿ ಅಂಕಿ ಸಂಖ್ಯೆ ಯಾವಾಗ ಬಂದು ದಾರಿ ತಪ್ಪಿಸ್ತಾ ಇದ್ರಿ? ಒಂದು ನಿಮಿಷ, ಟ್ಯಾಕ್ಟಿಕ್ಸ್ ಆಫ್ ಬಿಜೆಪಿ ಅವ್ರಿಗೆ ಕಲಿಸಿರ್ತಕ್ಕಂಥದ್ದು. ಯಾವಾಗ ಕಾಂಗ್ರೆಸ್ ವಕ್ತಾರರು ಈ ರೀತಿಯ ಅಂಕಿ ಸಂಖ್ಯೆಗಳು ಹೇಳ್ತಾರೋ ಅವಾಗ ಅಡ್ಡ ಬರ್ತೀರಾ ನೀವು. ನೀವು ತೋರಿಸಿ ಅಲ್ರಿ. ನೋಡ್ರಿ SCP TSP ಗೆ 1 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಾವು. 1 ಲಕ್ಷ ಕೋಟಿ, 3 ಲಕ್ಷ ಕೊಟ್ಟಿದ್ದೀವಿ. ನೀವೆಷ್ಟು ಕೊಟ್ಟಿದ್ದೀರಾ? ಕಾಯ್ದೆ ಮಾಡಿರ್ತಕ್ಕಂಥದ್ದು ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೇನೆ, ನೀವು ಕೇಳಿಸ್ಕೊಳ್ಳಿ. ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದ್ ನಿಮಿಷ ಸರ್, ಈಗ ಮಾತಾಡಿದ್ರೆ ಚರ್ಚೆ ಮಾಡಕ್ ಆಗಲ್ಲ. ಬೇರೆ ಬೇರೆ ನಾನು ಬರ್ತಾ ಇದ್ದೀನಿ. ಅಭಿವೃದ್ಧಿ ಇಲ್ಲ ಅಂತ ನಾನು ಹೇಳ್ಬೇಕಲ್ಲ. ಎಸ್ಸಿಗೆ ಎಷ್ಟು ಕೊಟ್ಟಿದೀವಿ ಅಂತ 1 ಲಕ್ಷ ಕೋಟಿ ಕೊಟ್ಟಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಅವರೇ, ಡಿಬೇಟ್ ಮಾಡ್ಬೇಕಾ ಬೇಡವಾ ಸರ್? ಹಂಗಲ್ಲ, ಒಂದ್ ನಿಮಿಷ ಕೇಳಿಸ್ಕೋಬೇಕು. ಇಲ್ಲ, ಅದನ್ನ ನೀವು ಫಾಲೋ ಮಾಡಬೇಕು. ನೀವು ಅಷ್ಟೇ. ನಾನು ಅಲೋ ಮಾಡಲ್ಲ ಸರ್. ಅಡ್ಡ ಬಂದ್ರೆ ಹೇಗಾಗುತ್ತೆ? ಅಡ್ಡ ಬರೋದಲ್ಲ, ವಿಚಾರ ಯಾರು ಕೂಡ ಡೈವರ್ಟ್ ಮಾಡಬೇಡಿ. ಡೈವರ್ಟ್ ಅವ್ರು ಮಾಡ್ತಾರೆ, ಕೇಳಿಸ್ಕೋಬೇಕು. ಅಲ್ಲ ಸರ್, ನಾನು ಹೇಳಿದ್ದೀನಿ, ನಾನು ಮೀಡಿಯನ್ ಆಗಿದ್ದೀನಿ ಸರ್. ದಯವಿಟ್ಟು ಕೇಳಿಸ್ಕೊಡಿ 3 ಜನಕ್ಕೂ. ದಯವಿಟ್ಟು ಬರೀ ಕಿತ್ತಾಡದೆ ವಾದ ಆಗ್ಬಾರ್ದು, ಕಿತ್ತಾಡದೆ ಚರ್ಚೆ ಆಗ್ಬಾರ್ದು. ಹೇಳ್ತೀವಿ ಸರ್, ಒಂದು ನಿಮಿಷ ಮತ್ತೆ ಬರ್ತೀನಿ. ಎಸ್